ನಮಸ್ಕಾರ. ಗಂಡ ಹೆಂಡತಿ ಜಗಳ ಉಂಡು ಮಲಗತಂಕ ಅಂತ ಹೇಳ್ತಿದ್ರು. ಆದರೆ ಇವತ್ತಿನ ಗಂಡ ಹೆಂಡತಿ ಜಗಳ ಎಷ್ಟು ವಿಕೋಪಕ್ಕೆ ಹೋಗ್ತಿದೆ ಅಂತ ಹೇಳಿದ್ರೆ ನೀವೇ ನೋಡ್ತಾ ಇದ್ದೀರಾ. ಎಷ್ಟೊಂದು ಸಪ್ರೇಷನ್, ಡಿವೋರ್ಸ್ಗಳ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ಆದರೆ ಯಾಕೆ ಹೀಗಾಗ್ತಾ ಇದೆ ಗೊತ್ತಾ? ಮೊದಲು ನಮ್ಮ ತಂದೆ ತಾಯಿಗಳು ಎಷ್ಟೊಂದು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತಾಯಿದ್ರು. ಇವತ್ತು ನಮ್ಮ ತಂದೆ ತಾಯಿಗಳನ್ನ ನೋಡಿದ್ರೆ ಆದರ್ಶ ದಂಪತಿಗಳು ಅಂತ ಅನಿಸುತ್ತೆ. ಆದರೆ ಯಾಕೆ ಈ ಮದುವೆ ಅನ್ನೋ ಇನ್ಸ್ಟಿಟ್ಯೂಷನ್ನು ಈ ಬುನಾದಿ ಇಲ್ಲದ ಹಾಗೆ ಬೀಳ್ತಾ ಹೋಗ್ತಾ ಇದೆ? ಏನು ಮಾಡಬೇಕು ನಮ್ಮ ರಿಲೇಷನ್ಶಿಪ್ಪನ್ನು ಸ್ಟ್ರಾಂಗಾಗಿ ಇಟ್ಕೊಳ್ಳಿಕ್ಕೆ? ನೋಡಿ, ಏನಾಗತ್ತಪ್ಪ ಅಂತ ಹೇಳಿದ್ರೆ, ಯಾವುದೇ ಆಗಿರಲಿ ನಾವು ಏನನ್ನು ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ದಿನ ದಿನ ಅದನ್ನೇ ನೋಡ್ತಾ ಇದ್ದರೆ ನಮ್ಮ ಬ್ರೈನು ಅದು ತುಂಬ ಅದಕ್ಕೆ ಯೂಸ್ಡ್ ಆಗಿಬಿಡುತ್ತೆ. ಇದಕ್ಕೆ ಒಂದು ಸೈಕಾಲಜಿಕಲ್ ಫೆನಾಮಿನಾ ಇದೆ, ಸೆಮ್ಯಾಂಟಿಕ್ ಸೇಟಿಯೇಷನ್ ಅಂತ. ಯಾವಾಗ ಅದನ್ನೇ ನೋಡ್ತಾ ಹೋಗ್ತೀವಿ, ಕೇಳ್ತಾ ಹೋಗ್ತೀವಿ, ನಮ್ಗೆ ಆ ಎಕ್ಸೈಟ್ಮೆಂಟೇ ಇರಲ್ಲ. ಆದರೆ ಈ ಪ್ರೀತಿಯಲ್ಲಿ ಎಕ್ಸೈಟ್ಮೆಂಟನ್ನು ಕಳ್ಕೊಂಬಿಟ್ರೆ ಹೇಗೆ ಮುಂದೆ? ಈಗೇನಾಗ್ತಿದೆ ಗೊತ್ತಾ? ಎಲ್ಲವೂ ಇನ್ಸ್ಟಂಟಾಗಿ ನಾವು ಈಗ ಆನ್ಲೈನಲ್ಲಿ ಹೇಗೆ ಫುಡ್ಡನ್ನು ಆರ್ಡರ್ ಮಾಡ್ತೀವಿ, ಏನೋ ಒಂದು ಯಾವುದೋ ಒಂದು ಆ್ಯಪ್ ಇರುತ್ತೆ, ನಿಮ್ಮ ಮನೆಗೆ ದವಸ ಧಾನ್ಯ ಬೇಕಿದ್ದರೆ 5 ನಿಮಿಷದಲ್ಲಿ ತಂದು ಕೊಡ್ತಾರೆ. ಹೀಗೆ ಎಲ್ಲವೂ ಇನ್ಸ್ಟಂಟಾಗಿದೆ. ಅಲ್ಲದೆ ಆನ್ಲೈನಲ್ಲಿ ಕೂಡ ನಮಗೆ ಫ್ರೆಂಡ್ಸು, ರಿಲೇಷನ್ಶಿಪ್ಪು ಎಲ್ಲವೂ ಸೃಷ್ಟಿಯಾಗ್ತಾ ಇದೆ. ಅಂದರೆ ಇವಾಗ ಏನಾಗುತ್ತೆ ಗೊತ್ತಾ? ಎಲ್ಲೋ ಒಂದು ಕಡೆ ನಾನೀಗ ಈ ಸೀರೆ ಉಟ್ಟಿದ್ದೀನಿ ಅಂತ ತಿಳ್ಕೊಳ್ಳೋಣ. ನನ್ನ ಗಂಡ ನನಗೆ ಕಾಂಪ್ಲಿಮೆಂಟ್ ಕೊಡದೆ ಇದೇ ಸೀರೆ ಫೋಟೋ ನಾನು ಫೇಸ್ಬುಕ್ಕಲ್ಲಿ ಫೋಟೋ ಹಾಕಿದಾಗ ಎಷ್ಟೊಂದು ಲೈಕ್ಸು, ಕಮೆಂಟ್ ಬಂದಾಗ ನನಗನ್ಸುತ್ತೆ, ನೋಡು, ನಾನು ಇಷ್ಟೆಲ್ಲ ಅಲಂಕಾರ ಮಾಡಿಕೊಂಡ್ರು ನನ್ನ ಗಂಡ ಒಂದು ಮಾತು ಹೇಳಲಿಲ್ಲ. ಆದರೆ ಯಾರೋ ಗೊತ್ತಿಲ್ಲದವರು ಎಷ್ಟು ಹೊಗಳುತ್ತಿದ್ದಾರೆ, ನನ್ನ ಬಟ್ಟೆನ ಎಷ್ಟು ಚೆನ್ನಾಗಿ ಹೊಗಳಿದ್ರು, ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ರು. ಆದರೆ ಯಾಕೆ ನನ್ನ ಗಂಡ ಅಥವಾ ನನ್ನ ಹೆಂಡತಿ ಯಾಕೆ ನನಗೆ ಅಪ್ರಿಷಿಯೇಟ್ ಮಾಡಲಿಲ್ಲ ಅಂತ ಹೇಳಿ ಅವರನ್ನು ನಾನು ಅಸಡ್ಡೆಯಿಂದ ನೋಡ್ತಾ ಹೋಗ್ತೀವಿ. ಆದರೆ ನಿಮಗೆ ಲೈಕ್ ಮಾಡಿರೋರಾಗಿರ್ಬೋದು, ಕಮೆಂಟ್ ಮಾಡಿರೋರಾಗಿರ್ಬೋದು, ಯಾವುದೂ ನಿಜವಲ್ಲ. ಎಲ್ಲವೂ ಒಂದು ಇಲ್ಯೂಷನ್. ಯಾಕಂತ ಹೇಳಿದ್ರೆ ನಮಗೇನಾಗುತ್ತೆ ಅಂತ ಹೇಳಿದ್ರೆ, ಈಗೇನು ಅನಿಸುತ್ತೆ, ನನಗೆ ತುಂಬ ಆಪ್ಷನ್ ಇದೆ, ಐ ಡಿಸರ್ವ್ ಬೆಟರ್ ಅಂತ ನಮಗೆ ಒಂದು ಫಾಲ್ಸ್ ಇಲ್ಯೂಷನ್ ಸೃಷ್ಟಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಸೋಷಲ್ ಮೀಡಿಯಾ ಅನ್ನೋ ಯುಗದಲ್ಲಿ. ಆದರೆ ಯಾವಾಗ ನಾವು ಅಂಥ ವ್ಯಕ್ತಿ ಜೊತೆ ರಿಲೇಷನ್ಶಿಪ್ಗೆ ಇಳಿದಾಗ ನಮಗೆ ಇದೇ ಥರ ಫೀಲ್ ಆಗ್ತಾ ಹೋಗುತ್ತೆ, ಇದೇ ಒಂದು ಪ್ಯಾಟ್ರನ್ ಆಗಿಬಿಡುತ್ತೆ. ಆದರೆ ಇದನ್ನೆಲ್ಲ ಹೇಗೆ ಆಚೆ ಬರೋದು? ಹೇಗೆ ನನ್ನ ರಿಯಾಲಿಟಿಯಲ್ಲಿ ಸೃಷ್ಟಿ ಮಾಡ್ಕೊಳ್ಳೋದು ರಿಲೇಷನ್ಶಿಪ್ ಅಂದರೆ, ನೋಡಿ, ಪ್ರೀತಿಯಲ್ಲಿ ಯಾವಾಗಲೂ ನಾವು ಎಷ್ಟೋ ಸತಿ ಆಚೆ ಬೀಳ್ತಾ ಇರ್ತೀವಿ. ಆದರೆ ಮತ್ತೆ ಆ ಪ್ರೀತಿ ಒಳಗಡೆ ಬೀಳೋದೇ ನಿಜವಾದ ಚಾಲೆಂಜು. ಆ ವ್ಯಕ್ತಿಯಲ್ಲಿ ಒಂದು ಹೊಸತನವನ್ನು ಹುಡ್ಕೋದೇ ನಿಜವಾದ ಚಾಲೆಂಜು. ಪ್ರತಿದಿನ ನಾವು ಆ ವ್ಯಕ್ತಿ ಜೊತೆ ಒಂದು ಸೆಲೆಬ್ರೇಷನ್ ಆಗಬೇಕು. ನೋಡಿ, ಸಿಂಪಲ್ ಟೆಕ್ನಿಕಿಂದ ನಿಮ್ಮ ಮದುವೆ ರಿಲೇಷನ್ಶಿಪ್ಪು ಮತ್ತೆ ಮರುಕಳಿಸ್ಬೋದು. ಮತ್ತೆ ಆ ಡೇಟಿಂಗ್ ಫೇಸಿಗೆ ನೀವು ಹೋಗ್ಬೋದು. ಏನು ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿದಿನ ನಿಮ್ಮ ಸಂಗಾತಿ ಬಂದಾಗ ನಿಮ್ಮ ಎಲ್ಲ ರೀತಿಯ ಡಿಸ್ಟ್ರಾಕ್ಷನನ್ನು ಬಿಡಿ. ಟೈಮ್ ಸ್ಪೆಂಡ್ ಮಾಡೋದು ಅಂತ ಹೇಳಿದ್ರೆ ಟಿ ವಿ ನೋಡ್ತಾ ಒಟ್ಟಿಗೆ ಕೂತ್ಕೊಳ್ಳೋದಲ್ಲ, ಅಥವಾ ಮೊಬೈಲ್ ನೋಡ್ತಾ ಇರೋದಲ್ಲ, ಅಥವಾ ಊಟ ಮಾಡ್ತಾ ನೀವೇನೋ ಸ್ಕ್ರೋಲ್ ಮಾಡ್ತಾ ಇರೋದು, ಅವ್ರ ಜೊತೆ ಏನೋ ಸ್ಕ್ರೋಲ್ ಮಾಡಿ ಫಿಸಿಕಲಿ ಜೊತೆ ಇದ್ದರೂ ಕೂಡ ಮೆಂಟಲಿ, ಎಮೋಷ್ನಲಿ ಜೊತೆ ಇರಬೇಕು. ಅಟ್ಲೀಸ್ಟು ಒಂದು ಅರ್ಧ ಗಂಟೆ ಆದರೂ ಕೂತ್ಕೊಂಡು ಮಾತಾಡಿ. ಹೇಗಿತ್ತು ನಿಮ್ಮ ದಿನ, ಇವತ್ತು ಏನೇನು ಚಾಲೆಂಜಸ್ ಆಯಿತು, ಯಾವ ವಿಷಯಕ್ಕೆ ನಿಮಗೆ ಬೇಜಾರಾಯಿತು, ಟ್ರಿಗರ್ ಆಯಿತು, ಆ ಎಮೋಷ್ನಲ್ ಬಾಂಡಿಂಗನ್ನು ಬೆಳೆಸ್ಕೋತಾ ಹೋಗಿ. ನಂತರ ಒಂದು ಆ್ಯಕ್ಟಿವಿಟಿಯನ್ನು ಜೊತೆಯಾಗಿ ಮಾಡಿ. ಒಟ್ಟಿಗೆ ವಾಕ್ ಮಾಡೋದಾಗಿರಬಹುದು, ಒಂದು ನಗೋ ವಿಷಯವಾಗಿರಬಹುದು, ಅಥವಾ ಮನೆಯಲ್ಲಿ ಏನಾಗ್ತಾ ಇದೆ, ಹೋಗ್ತಾ ಇದೆ, ಬಡ್ಜೆಟ್ ಪ್ಲ್ಯಾನ್ ಮಾಡೋದಾಗಿರ್ಬೋದು. ಇದೆಲ್ಲವನ್ನು ಜೊತೆಯಲ್ಲಿ ಕೂತ್ಕೊಂಡು ಮಾಡ್ತಾ ಹೋಗಿ. ನೋಡಿ, ಗಂಡ ಹೆಂಡತಿ ಅಂತ ಹೇಳಿದ್ರೆ ಬರೀ ದೈಹಿಕ ಸುಖ ಒಂದೇ ಅಲ್ಲ, ಎಮೋಷ್ನಲಿ, ಫಿಸಿಕಲಿ, ಸೈಕಾಲಜಿಕಲಿ, ಬಯೋಲಾಜಿಕಲಿ ಈ ಎಲ್ಲ ಸಪೋರ್ಟು ಕೂಡ ನಿಮಗೆ ನಿಮ್ಮ ಸಂಗಾತಿಯಿಂದ ಬೇಕಾಗುತ್ತೆ. ಸೊ ಯಾವುದೇ ಒಂದು ರೀತಿಯಾಗಿರಲಿ ಎಲ್ಲ ರೀತಿಯ ನಿರ್ಧಾರವನ್ನು ಮಾಡ್ತಾ ಹೋಗಬೇಕು. ಮತ್ತು ಈಗ ಏನಾಗಿದೆ ಗೊತ್ತಾ, ಈ ಸೋಷಲ್ ಕಂಟಾಮಿನೇಷನ್ ಅಂತ ಕರಿತೀವಿ. ಅಂತ ಹೇಳಿದ್ರೆ, ನಾನು ಪದೇ ಈಗ ನನ್ನ ಗಂಡ ಅಥವಾ ನನ್ನ ಹೆಂಡತಿ ಜೊತೆ ಚೆನ್ನಾಗಿರೋದಿರಲಿ, ನನ್ನ ಸಮಾಜಕ್ಕೆ ತೋರಿಸ್ಬೇಕು, ನಾನು ಫೋಟೋ ಹಾಕಬೇಕು. ಎಷ್ಟೋ ಸತಿ ನೋಡಿದ್ದೀರಾ, ನೀವು ಫೋಟೋ ಹಾಕಿದ ನಂತರ ನೀವಿಬ್ಬರು ಜಗಳ ಆಡೋದು ಜಾಸ್ತಿ ಆಗಿರುತ್ತೆ. ಯಾಕೆ ಗೊತ್ತಾ? ಇದು ಬರೀ ದೃಷ್ಟಿ ಅಂತ ಒಂದೇ ಅಲ್ಲ. ನೋಡಿ, ನಿಮ್ಮ ಮೇಲೆ ಸೋಷಲ್ ಪ್ರೆಷರ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಇದೇ ಥರ ಜಾಗಕ್ಕೆ ಹೋಗಬೇಕು, ಇದೇ ಹೋಟೆಲಿಗೆ ಹೋಗಬೇಕು, ಸೋಲ ಮಾಡಿ ಟ್ರಾವೆಲ್ ಮಾಡಬೇಕು, ಇಂಥದ್ದೇ ಒಂದು ಬ್ಯಾಗನ್ನು ಖರೀದಿಸಬೇಕು, ಇಂಥದ್ದೇ ಒಂದು ಬಟ್ಟೆಯನ್ನು ಹಾಕಬೇಕು. ಹೀಗೆ ನಾವೇ ಒಂದು ಇಲ್ಯೂಷನನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಿ. ಈ ಲೈಕ್ಸ್ ಆಗಿರಲಿ, ಕಮೆಂಟ್ ಆಗಿರಲಿ, ಇದು ಕೂಡ ಅಡಿಕ್ಷನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಂತಹದೇ ಯಾವುದೇ ಒಂದು ಪಿಯರ್ ಪ್ರೆಷರ್ ಬೇಡ. ನನ್ನ ಕೇಳಿದ್ರೆ ಯಾವುದೇ ರೀತಿಯ ಸೋಷಲ್ ಮೀಡಿಯಾದಲ್ಲಿ ನಿಮ್ಮ ಸಂಗಾತಿಗಳ ಫೋಟೋ ಹಾಕಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಎಲ್ಲರ ದೃಷ್ಟಿ ಒಂದೇ ಇರಲ್ಲ. ದೃಷ್ಟಿ ಅಂದರೆ ಏನು? ಲ್ಯಾಕ್ ಆಫ್ ಡಿಸೈರ್ ಅಂತ ಹೇಳಿದ್ರೆ, ನೀವು ಯಾವುದೋ ಒಂದು ಸೀರೆ ಉಟ್ಟಿರ್ತೀರ, ಅದು ನಾನು ತೊಗೋಬೇಕು ಅಂತ ತುಂಬ ಆಸೆ ಇರುತ್ತೆ. ಅಯ್ಯೋ, ನನಗೆ ತೊಗೊಳ್ಲಿಕ್ಕಾಗಲಿಲ್ವಲ್ಲ ಅಂತ ಹೇಳಿ ನಾನು
ಪರಿತಪಿಸಿದ್ರೆ ಕೂಡ ಅದು ಕೂಡ ದೃಷ್ಟಿನೇ ಅಲ್ವಾ. ಸೊ ಹಾಗಾಗಿ ನಾವು ಯಾವುದನ್ನು ಪ್ರೈವೇಟಾಗಿ ಇಟ್ಟಿರ್ತೀವೋ ಅದನ್ನು ಯಾರೂ ಕೂಡ ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ರಿಲೇಷನ್ಶಿಪ್ಪು ತುಂಬಾ ಸೇಕ್ರೆಡ್ ಅಲ್ವಾ. ಅದನ್ನು ಪದೇ ಪದೇ ಎಲ್ಲರಿಗೂ ತೋರಿಸಿ ಎಲ್ಲ ಜಾಗಕ್ಕೆ ಹೋಗಿ ಅದೆಲ್ಲವನ್ನು ಫೋಟೋವನ್ನು ಹಾಕಿ ಅದನ್ನು ಕಂಟ್ಯಾಮಿನೇಷನ್ ಮಾಡಿಬಿಡಿ. ಯಾಕಂತ ಹೇಳಿದ್ರೆ ಸೋಷಲ್ ಪಿಯರ್ ಪ್ರೆಷರು ಕೂಡ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ತದನಂತರ ನಿಮ್ಮ ಎಲ್ಲ ಹ್ಯಾಪಿ ಮೂಮೆಂಟ್ಸನ್ನು ಒಂದು ಜಾರ್ ಮಾಡಿ ಅಂತ ಹೇಳಿದ್ರೆ ಯಾರಿಗೆ ತಾನೇ ಅಪ್ರಿಸಿಯೇಷನ್ ಇಷ್ಟ ಆಗಲ್ಲ ಹೇಳಿ. ನಮ್ಮ ಸಂಗಾತಿ ನಮಗೆ ಅಪ್ರಿಷಿಯೇಟ್ ಮಾಡಿದಾಗ ನಿಮ್ಗೆ ಎಷ್ಟು ಖುಷಿ ಅನಿಸುತ್ತೆ. ಪ್ರತಿ ಸತಿ ನಿಮ್ಮ ಸಂಗಾತಿ ನೀವು ನೋಡಿ ನಿಮಗೇನೋ ಒಂದು ಮೆಚ್ಚುಗೆ ಆದರೆ ಅದನ್ನು ಒಂದು ಜಾರಲ್ಲಿ ಹಾಕಿ ಅದನ್ನು ಹಾಕ್ತಾ ಬನ್ನಿ. ಪ್ರತಿ ಸತಿ ಒಂದು ಚೀಟಿ ಮಾಡಿ. ಆಗ ನಿಮ್ಗೆ ಯಾವಾಗಲೂ ಒಂದು ಸತಿ ಬೇಜಾರಾದಾಗ ಆ ಜಾರನ್ನು ಓಪನ್ ಮಾಡಿ ಆ ಚೀಟಿಗಳನ್ನು ನೋಡಿದಾಗ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ಸೊ ಇದೆಲ್ಲವನ್ನು ಸಣ್ಣ ಸಣ್ಣ ಚೇಂಜಸನ್ನು ಮಾಡ್ತಾ ಹೋಗಿ. ನಿಮ್ಮ ಸಂಗಾತಿಯನ್ನು ಮೊದಲು ಹೇಗೆ ಎಲ್ಲ ಪ್ರತಿಯೊಂದು ಸಣ್ಣ ವಿಷಯಕ್ಕೆ ಅಪ್ರಿಷಿಯೇಟ್ ಮಾಡ್ತಾಯಿದ್ರೋ ಈಗಲೂ ಹಾಗೆ ಅಪ್ರಿಷಿಯೇಟ್ ಮಾಡಿ. ಮತ್ತು ನಿಮ್ಮ ಅಪಿಯರೆನ್ಸ್ ಮೇಲೆ ಎಫರ್ಟ್ ಹಾಕಿ. ನಾವೇನು ಮಾಡ್ತೀವಿ, ಮದುವೆ ಆಯಿತು, ನಮ್ಮ ಮದುವೆ ಆದ ತಕ್ಷಣ ನಮ್ಮ ದೇಹ ಎಷ್ಟು ಬದಲಾವಣೆ ಆಗುತ್ತೆ. ನಾವು ನಮ್ಮ ವೆಯ್ಟನ್ನು ಮೇಂಟೈನ್ ಮಾಡ್ತಾ ಇರಲ್ಲ, ನಮ್ಮ ಸ್ಕಿನ್ನನ್ನು ಮೇಂಟೈನ್ ಮಾಡ್ತಾ ಇರಲ್ಲ, ನಮ್ಮ ಕೂದಲನ್ನು ಮೇಂಟೈನ್ ಮಾಡ್ತಾ ಇರಲ್ಲ. ಅಯ್ಯ ಮದುವೆ ಆಯ್ತಲ್ಲ ಇನ್ಯಾರು ನನ್ನ ನೋಡಬೇಕು ಅಂತ. ಹೀಗೆ ಮಾಡೋದ್ರಿಂದ ತುಂಬಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ನಮಗೆ ಇನ್ಸೆಕ್ಯೂರಿಟಿ ಬರ್ತಾ ಶುರುವಾಗುತ್ತೆ. ಯಾವಾಗ ನಾವು ದಪ್ಪ ಆಗ್ತೀವಿ, ಯಾವಾಗ ನಮಗೆ ನಮ್ಮ ಮೇಲೆ ಅಸಮಾಧಾನ ಇರುತ್ತೆ, ಎಲ್ಲೋ ನನ್ನ ಸಂಗಾತಿ ಮೋಸ ಮಾಡಿಬಿಡ್ತಾರೆ ಅನ್ನೋ ಇನ್ಸೆಕ್ಯೂರಿಟಿ ಹುಟ್ತಾ ಹೋಗುತ್ತೆ. ಅದು ನಿಮ್ಮ ಸಂಗಾತಿ ಮೋಸ ಮಾಡ್ತಾರೆ ಅಂತಲ್ಲ, ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ ನಮ್ಮ ಸಂಗಾತಿಯನ್ನು ನಂಬ್ತೀವಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವಾ, ನಮ್ಮ ರಿಲೇಷನ್ಶಿಪ್ಪು ಮಿರರ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಿಮ್ಮ ಮೇಲೆ ನೀವು ಎಫರ್ಟ್ ಹಾಕ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.